ಬೀದರ್ನಿಂದ ಮಾನ್ವಿ ನಗರಕ್ಕೆ ಪಾದಯಾತ್ರೆ ಮುಖಾಂತರ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರೂಪೇಶ್ ಸಾಹೇಬರಿಗೆ ನಾನು ಈ ಮಾನ್ವಿಯ ಎಲ್ಲ ಜನತೆ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಸೊ ಅದೇ ರೀತಿಯಾಗಿ ಇವರು ಬೀದರ್ನಿಂದ ಇಲ್ಲಿವರೆಗೆ ಪಾದಯಾತ್ರೆ ಮತ್ತೆ ಬೆಂಗಳೂರುವರೆಗೆ ತಲುಪುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಅದರಲ್ಲಿ ಆ ಉದ್ದೇಶದಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಪ್ರದೇಶಗಳನ್ನು ಅದು ಹಾಗೂ ಏನೆಲ್ಲ ಹೊಸ ಹೊಸ ಯೋಜನೆಗಳು ಬರ್ತಾ ಇದ್ದಾವೆ ಅದರಲ್ಲಿ ಕೂಡ 80% ಕರ್ನಾಟಕದವರು ಕನ್ನಡಿಗರಿಗೆ ಅದು ಸಲ್ಲಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಕೂಗನ್ನು ಅವರು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವೆಲ್ಲರೂ ಕೂಡ ಅದಕ್ಕೆ ನಾವು ಕೈ ಜೋಡಿಸ್ತೀವಿ. ದೇವರು ಇವರಿಗೆ ಆ ಒಂದು ಉದ್ದೇಶದಲ್ಲಿ ಯಶಸ್ವಿ ಕೊಡಲಿ ಹಾಗೂ ಕರ್ನಾಟಕದ ಅಲ್ಲಿ ಜಾಗೃತಿ ಬರಲಿ ಮತ್ತೆ ಎಲ್ಲರೂ ಕೂಡ ಜಾಗೃತಿ ಆಗಲಿ ಅಂತಕ್ಕಂಥದ್ದು ನಾನು ಆಶಿಸ್ತೇನೆ. ಅದೇ ರೀತಿಯಾಗಿ ಈ ಡೆಲ್ಲಿಯ ಒಂದು ಜಂತರ್ ಮಂತರ್ನಲ್ಲಿ ಇದೇ ಒಂದು ಶಿಕ್ಷಣ ಉದ್ದೇಶಕ್ಕಾಗಿ ಕೂಡ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. ನನ್ನ ಹೆಸರು ಶೇಖ್ ಫರೀದ್ ಉಮರಿ, ಮಾಜಿ ಪುರಸಭೆ ಸದಸ್ಯ, ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಜಿಲ್ಲಾಧ್ಯಕ್ಷ. ನಾನು ಈಗಾಗಲೇ ಬೆಳಿಗ್ಗೆ ಸುಮಾರು 1 ತಾಸು ಮುಂಚೆ ಈ ನಮ್ಮ ಕನ್ನಡದ ನೆಲ ಜಲ ಮತ್ತು ಕನ್ನಡದ ರಕ್ಷಣೆಗಾಗಿ ಹೋರಾಡುತ್ತಿರುವಂತಹ ದಕ್ಷಿಣ ಕನ್ನಡದ ಪುತ್ತೂರಿನ ನಿವಾಸಿಗಳಾಗಿರುವಂತಹ ಪ್ರೊಫೆಸರ್ ರೂಪೇಶ್ ಅವರು ಬೀದರ್ನಿಂದ ಬರ್ತಾ ಇದ್ದೀನಿ, ಕಾಲ್ನಡಿಗೆಯಲ್ಲಿದ್ದೀನಿ, ತಾವುಗಳು ಭೇಟಿಯಾಗಬೇಕು ಅಂತ ಹೇಳಿದ್ರು. ಫೋನ್ ಮಾಡಿದ್ರು ಅವರು. ಸುಮಾರು ನಿರ್ಮಾಣದಿಂದ ದಾಟಿದ್ರು ಅವರು. ಫೋನ್ ಬಂದು ನನಗೆ. ಅವರಿಗೆ ನಮ್ಮ ಆತ್ಮೀಯರಾಗಿರುವಂತ ಒಬ್ಬ ಸಲ್ಮಾನ್ ಕಲ್ಲರ್ಪೆ ಅಂತಿದ್ದಾರೆ, ದಕ್ಷಿಣ ಕನ್ನಡದವರು. ಅವರಿಗೆ ನಂಬರ್ ಕೊಟ್ಟಿದ್ದಾರೆ. ಅವರು ಫೋನ್ ಮಾಡಿದಾಗ ನಾವು ಈಗಾಗಲೇ ನಮ್ಗೆ ಆತ್ಮೀಯರೆಲ್ಲರೂ ಯಾರ್ಯಾರಿದ್ದಾರೆ ಫೋನ್ ಮಾಡಿ ಕರ್ಕೊಂಡಿನಿ. ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಮತ್ತು ಟಿಪ್ಪು ಸುಲ್ತಾನ್ ಅಧ್ಯಕ್ಷರು ಮತ್ತು ಇತರೆ ಎಲ್ಲರೂ ಇಲ್ಲಿ ಆಗಮಿಸಿ ಅವರಿಗೆ ನಾವು ಸ್ವಾಗತವನ್ನು ಬಯಸಿ ಅವರ ಒಂದು ಪಾದಯಾತ್ರೆಯನ್ನ ಯಶಸ್ವಿಗೊಳಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀವಿ. ನೋಡಿ, ಇವತ್ತು ನಾವು ಹೇಳ್ಬೇಕಾದ್ರೆ ಕರ್ನಾಟಕದಲ್ಲಿ ಅವರು ಮಾಡುತ್ತಿರುವಂತ ಏನಿದು ಪಾದಯಾತ್ರೆ ಇದೆಲ್ಲ, ಕನ್ನಡಿಗರಿಗೆ ಕನ್ನಡ ರಕ್ಷಣೆ ಮಾಡುವ ಒಂದು ಜಾಗೃತಿ ಬರಬೇಕು. ಜೊತೆಗೆ ಕನ್ನಡಿಗರಿಗೆ ಇಲ್ಲಿ ಸೇವೆ ಮಾಡುವಂತ ಒಂದು ಅವಕಾಶ ಒದಗಿಸಬೇಕು. ನಾವು ನೋಡ್ತಾ ಇದೀವಿ, ಬೆಂಗಳೂರು ಇರ್ಬೋದು ಮತ್ತು ಅಥವಾ ವಾಣಿಜ್ಯ ನಗರಿಗಳು ಇರ್ಬೋದು, ಅಲ್ಲೆಲ್ಲ ನಾವು ನೋಡಿದಾಗ ಹೊರ ರಾಜ್ಯದ ಕಂಪನಿಗಳು ಬರ್ತಾ ಇವೆ. ಅವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ, ಕನ್ನಡಿಗರಿಗೆ ಅವಕಾಶ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ನೋಡ್ಬೇಕಾದ್ರೆ ಯಾವುದೇ ಒಂದು ಕ್ಷೇತ್ರ ಇರಬಹುದು, ಇಲ್ಲಿ ಕನ್ನಡಿಗರಿಗೆ ಹಿನ್ನಡೆ ಆಗ್ತಾ ಇದೆ. ನಾವು ತಮಿಳುನಾಡಿಗೆ ಹೋದಾಗ ಅಲ್ಲಿ ಪ್ರತಿಯೊಬ್ಬ ತಮಿಳಲ್ಲೇ ಮಾತಾಡ್ತಾನೆ, ಬೇರೆ ಮಾತಾಡಲ್ಲ. ಕೇರಳಕ್ಕೆ ಹೋದಾಗ ಅಲ್ಲೂ ಸಹ ನಾವು ನೋಡ್ತೀವಿ, ಮಲಯಾಳಂ ಮಾತಾಡ್ತಾರೆ, ಆದ್ರೆ ಬೇರೆ ಮಾತಾಡಲ್ಲ. ಆದ್ರೆ ಒಂದು ವಿಪರ್ಯಾಸ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ಸಮಾಜದ ಮುಖಂಡರು ಅಥವಾ ತಮ್ಮ ಸಮಾಜದ ಮುಖಾಂತರ ಆಯಾ ಸಮುದಾಯದ ಭಾಷೆಗಳನ್ನು ನಾವು ಮಾತಾಡ್ತಾ ಇದೀವಿ. ಇದು ಸರಿಯಲ್ಲ. ಪ್ರತಿಯೊಬ್ಬರು ಕನ್ನಡ ಕಲಿಬೇಕು ಅನ್ನುವಂಥದ್ದು ನಮ್ಮ ಒಂದು ಉದ್ದೇಶ. ನಂತರ ಅಭಿಪ್ರಾಯಗಳು ಹೇಳಲಾಗುವುದು. ನನ್ನ ಹೆಸರು ರೂಪೇಶ್ ಪುತ್ತೂರು ಅಂತ. ನಾನು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೆ. ಈಗ ಒಂದು ಕಡೆ ಲೀಗಲ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಕನ್ನಡದ ಅಸ್ಮಿತೆಗೋಸ್ಕರ ನಾನು ಈ ಬೀದರಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಅಸ್ಮಿತೆ ಅಂದರೆ ಏನಾಗಿದೆ, ಕನ್ನಡ ತುಂಬ ವರ್ಷದಿಂದ ಇದೆಯಲ್ಲ ಅಂತ ಎಲ್ಲರೂ ಕೇಳ್ತಾರೆ. ಅಲ್ಲ, ನಾನು ಆವಾಗಲೇ ಹೇಳಿದಂತೆ ಕೊರೋನಾ ಎಂಬ ರೋಗ ಪ್ರಪಂಚದ ಯಾವುದೋ ಮೂಲೆಯಲ್ಲಿದ್ದಾಗ ನಾವೆಲ್ಲ ತಿಳ್ಕೊಂಡಿದ್ದು ಅದು ಇಲ್ಲಿ ಎಲ್ಲೂ ಬರಲ್ಲ ಅಂತ. ಆದರೆ ಇಲ್ಲಿ ಬಂದು ಎಷ್ಟೋ ಜನರ ಜೀವವನ್ನು ಅದು ತೆಗೆದುಕೊಂಡಿತ್ತು. ಆದರೆ ಬೆಂಗಳೂರಲ್ಲಿ ಇವತ್ತು ಅಥವಾ ಕೆಲವೊಂದು ಸಿಟಿಯಲ್ಲೂ ಇದೆ ಅಂತ ಕಾಣುತ್ತೆ. ಕನ್ನಡ ಎಂಬ ಭಾಷೆಗೆ ಒಂದು ಬೆಲೆ ಇಲ್ಲದಂತೆ ಆಗ್ತಾ ಇದೆ. ಕನ್ನಡ ಮಾತಾಡೋದೇ ಭಯ ಆಗಿದೆ. ಕನ್ನಡದಲ್ಲಿ ಮಾತಾಡಿದರೆ ಕೆಲಸದಿಂದ ಕಿತ್ತಾಕೋದು, ಕೆಲಸ ಇಲ್ಲದಂಗೆ ಮಾಡೋದು, ಬ್ಯಾನ್ ಮಾಡೋದು, ಇಂಥದ್ದೆಲ್ಲ ಶುರುವಾಗೋಗಿದೆ. ಇದನ್ನೆಲ್ಲ ಕಂಡಾಗ ನಾನು ಸುಮ್ಮನೆ ಇದ್ದೆ. ಆದರೆ ಇದು ಜಾಸ್ತಿ ಆಗ್ತಾ ಇದ್ದಾಗ ಇದು ಬೇರೆ ಕಡೆ ಪಸರಿಸಬಾರ್ದು, ಅದಕ್ಕೆ ಎಲ್ರಿಗೂ ಇದರ ಬಗ್ಗೆ ಒಂದು ಸೂಚನೆ ಕೊಡಬೇಕು ಅನ್ನುವಂಥದ್ರ ನಿಟ್ಟಿನಲ್ಲಿ ನಾನು ಅದನ್ನು ಸ್ಟಾರ್ಟ್ ಮಾಡಿದೆ. ಸೌಹಾರ್ದ ಬಾಂಧವ್ಯ ಯಾತ್ರೆ ಅಂತ ಹೆಸರು ಹಾಕಕ್ಕೆ ಕಾರಣ ಹಲವು ಇದೆ.
ಯಾಕಂದ್ರೆ ಒಂದು ಕರ್ನಾಟಕ ಅಂತ ಹೇಳಿದ್ರೆ ಅದರ ಮುಖ್ಯವಾದ ಬೇರು ಅಂತ ಹೇಳಿದ್ರೆ ಕನ್ನಡ ಶಾಲೆಗಳು ಕೂಡ. ಶಾಲೆಗಳಲ್ಲಿ ಟೀಚರ್ಸೇ ಇಲ್ಲ, ಇದ್ರೂ ಕೂಡ ಅವ್ರನ್ನ ಅದು ಇದು ಸೆನ್ಸಸ್ ಅದು ಅಂತ ಹೇಳಿ ಕಳಿಸ್ಬಿಟ್ಟು ಆ ಶಾಲೆಗೆ ಮಕ್ಕಳು ಬರದಂಗೆ ಮಾಡಾಕ್ತಾ ಇದ್ದಾರೆ. ಅದರಿಂದ ಒಂದು ಶಾಲೆಯಲ್ಲಿ ಎಷ್ಟಿದೆಯೋ ಅಷ್ಟು ಟೀಚರ್ಸ್ ಅನ್ನ ಹಾಕ್ಬೇಕು. ಕೆಲವೊಂದು ಕಡೆ ನಾವು ನೋಡ್ತೀವಿ KSRTC ಬಸ್ಸುಗಳಲ್ಲಿ ಹೊಸದಾಗಿ ಅದು ರೂಟ್ ಸ್ಟಾರ್ಟ್ ಆದ ಕೂಡಲೇ ಒಬ್ಬ ಕಂಡಕ್ಟರ್ ಡ್ರೈವರು 4 ಜನ ಇರ್ತಾರೆ ಅಷ್ಟೇ. ಆದ ಕೂಡಲೇ ನೆಕ್ಸ್ಟ್ ಡೇ ಅದನ್ನು ಕ್ಲೋಸ್ ಮಾಡಲ್ಲ, ಅಥವಾ ಅದರಲ್ಲಿ ಬರೀ ಡ್ರೈವರ್ ಮಾತ್ರ ಸಾಕು ಅಂತ ಹೇಳಿ ಮಾಡಲ್ಲ. ಅವ್ರು 1 ತಿಂಗಳಾಗುವಾಗ ಆ ಬಸ್ ಅಲ್ಲಿ ಜನ ಭರ್ತಿಯಾಗಿ ಇನ್ನೊಂದು ಬಸ್ ಹಾಕುವ ಸ್ಥಿತಿಗೆ ಬರುತ್ತೆ. ಅದೇ ರೀತಿ ನಮ್ಮ ಇಲ್ಲೂ ಕೂಡ ಕನ್ನಡ ಶಾಲೆಗಳನ್ನು ಉಳಿಸಬೇಕು. ಎಲ್ಲಿ ತನಕ ಕನ್ನಡ ಶಾಲೆ ಇದೆಯೋ ಅಲ್ಲಿ ತನಕ ಕನ್ನಡದ ಬೇರುಗಳಿರುತ್ತೆ. ಯಾವಾಗ ಕನ್ನಡದ ಬೇರುಗಳು ಹೋಗುತ್ತೋ ಅಂದ್ರೆ ಕನ್ನಡ ಶಾಲೆಗಳನ್ನು ನೀವು ಮುಚ್ಚುತ್ತೀರೋ ಕನ್ನಡದ ಬೇರುಗಳು ಹೋದಂತೆ. ಆಮೇಲೆ ಕನ್ನಡವನ್ನು ಕೇಳುವವರು ಯಾರು ಇರಲ್ಲ. ನಾವು ಈಗ ಕಂಡಂಗೆ ಕಂಪ್ಯೂಟರ್ ಸೈನ್ಸ್ ಅಂತ ಒಂದಿದೆ, ಅದಕ್ಕೆ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಿತ್ತು, ಕೋಬಾಲು, ಫೋರ್ಟ್ರಾನು, ಅದು ಇದು. ಈಗ C++ ಅಂತೇಳಿ ಎಲ್ಲೋ ತನಕ ಬಂದು ನಿಂತಿದೆ. ಇನ್ನುವರೆಗೆ ಒಂದು ಸ್ಟೇಬಲ್ ಆದ ಲ್ಯಾಂಗ್ವೇಜ್ ಇಲ್ಲ. ಆದ್ರೆ ನಮ್ಮ ದೇಶಕ್ಕೆ, ಈ ಕರ್ನಾಟಕ ರಾಜ್ಯಕ್ಕೆ ಒಂದು ಲ್ಯಾಂಗ್ವೇಜ್ ಇದೆ. ಅದು ಎಷ್ಟು 1000 ವರ್ಷಗಳಿಂದ ಇದೆ. ಅದು ಸ್ಟೇಬಲ್, ಗಟ್ಟಿಯಾಗಿ ಇರಬೇಕು. ಎಲ್ಲಿ ತನಕ ಈ ಕನ್ನಡ ಭಾಷೆ ಗಟ್ಟಿಯಾಗಿರುತ್ತೋ ಅಲ್ಲಿ ತನಕ ಮಾತ್ರ ನಾವು ಕನ್ನಡಿಗರು ಗಟ್ಟಿಯಾಗಿರ್ತೇವೆ. ನಮ್ಮ ಶಬ್ದಗಳು ಕೇಳ್ತಾ ಇರುತ್ತೆ. ಅದು ಅಲ್ಲದೆ ಇನ್ನು ಕೆಲವು ವಿಷಯಗಳನ್ನು ನಾನು ಹೇಳಕ್ಕೆ ಇಷ್ಟಪಡೋದಂದ್ರೆ, ತುಂಬಾ ಬಹುರಾಷ್ಟ್ರೀಯ ಕಂಪನಿಗಳು ಬೆಂಗಳೂರಲ್ಲಿ ಬರ್ತಾ ಇದೆ.